ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ MBBS ಇನ್ ಉಜ್ಬೇಕಿಸ್ತಾನ್ ಡೇ ಸೀರೀಸ್. ಹಾಸ್ಟೆಲ್ಗೆ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ. ಹಾಸ್ಟೆಲ್ನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಬೇಜಾರಾಯಿತು, ಆದರೆ ಮನೆಗೆ ಹೋಗ್ತಿದ್ದೀವಿ ಅನ್ನೋ ಖುಷಿ ಕೂಡ ಇದೆ ಅದ್ರ ಜೊತೆಲಿ. ಫೈನಲಿ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು. ನಾವಿವಾಗ ಉಜ್ಬೇಕಿಸ್ತಾನ್ ಕ್ಯಾಪಿಟಲ್ ಆದ ಟಾಷ್ಕೆಂಟ್ಗೆ ಹೋಗ್ತಾ ಇದ್ದೀವಿ. ಫರ್ಗಾನಾಯಿಂದ ಟಾಷ್ಕೆಂಟ್ಗೆ ಆಲ್ಮೋಸ್ಟ್ 5 to 6 hours ಜರ್ನಿ ಇದೆ. ಸೊ ನಾವು ಫ್ಲೈಟ್ ಕೂಡ ಯೂಸ್ ಮಾಡ್ಕೊಬೋದು, ಬಟ್ ಫ್ಲೈಟಲ್ಲಿ ಹೋದರೆ ನಮ್ಮ ಲಗೇಜ್ ತುಂಬ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಜಸ್ಟ್ 15 kg ಮಾತ್ರ ಇರುತ್ತೆ. ಬಟ್ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಮಾತ್ರ 30 kg, 23, 40 ಆ ಥರ ಇರುತ್ತೆ. ಸೊ ಅದರಿಂದ ನಾವು ಕ್ಯಾಬ್ನ ಯೂಸ್ ಮಾಡ್ಕೊತೀವಿ. ಟ್ರೈನ್ ಕೂಡ ಇದೆ, ಟ್ರೈನಲ್ಲೂ ಆರಾಮಾಗಿ ಹೋಗ್ಬೋದು. ಅದು 1,50,000 ಸಮಥಿಂಗ್ ಆಗುತ್ತೆ. ಆ್ಯಕ್ಚುಲಿ ಸೇಮ್ ಪ್ರೈಸೇ ಆಗುತ್ತೆ ಟ್ರೈನ್ ಮತ್ತು ಕ್ಯಾಬ್ದು. ಬಟ್ ನಾವೇನಂತಂದರೆ ಇಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನಿಗೆ ಹೋಗಬೇಕಂದ್ರೂ ಕೂಡ ಕ್ಯಾಬ್ನ ಯೂಸ್ ಮಾಡಬೇಕು, ಮತ್ತು ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟಿಗೆ ಹೋಗೋದಕ್ಕೂ ಕೂಡ ಕ್ಯಾಬ್ನ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಯೂಶ್ವಲಿ ಕ್ಯಾಬ್ನ ಯೂಸ್ ಮಾಡ್ತೀವಿ. ಅಷ್ಟರಿಂದ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಹೋಗ್ಬೋದು ಅಂತ. ಹಂಗೂ ಎಕ್ಸ್ಪ್ಲೋರ್ ಮಾಡೋ ಇಷ್ಟ ಇದ್ದರೆ ಆರಾಮಾಗಿ ಟ್ರೈನಲ್ಲಿ ಕೂಡ ಹೋಗ್ಬೋದು, ಫ್ಲೈಟಲ್ಲೂ ಹೋಗ್ಬೋದು. ಸೊ ಈ ಜರ್ನಿಯಲ್ಲಿ ನಾವು ಕೂಡ ಎಲ್ಲರೂ ಮಾಡೋ ರೀತಿ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಫುಲ್ ನಮ್ಮ ಜರ್ನಿನ ಫೀಲ್ ಮಾಡ್ತಿದ್ವಿ. ಕೌತುಕ ಒಂದೊಂದೇ ಹೇಳಬೇಕು, ಆಲಿಸುವಾಗ ಸಾಕು. ಸಹವಾಸ ದೋಷದಿಂದ ಸರಿ ಹೋಗಬಹುದು. ಡ್ರೈವರ್ ಅಂತೂ ಫುಲ್ ಸಖತ್ ಸ್ಪೀಡಾಗಿ ಹೋಗ್ತಾ ಇದ್ರು. ನನಗಂತೂ ಫುಲ್ ಭಯ ಆಗ್ತಿತ್ತು, ಬಟ್ ಸ್ಟಿಲ್ ಒಂದು ನಂಬಿಕೆ. ಯಾಕೆ ಅಂತಂದರೆ ಇಲ್ಲಿನ ಕ್ಯಾಬ್ ಡ್ರೈವರ್ಸ್ ಎಲ್ಲರೂ ಕೂಡ ಸಖತ್ ಕಂಟ್ರೋಲ್ ಆಗಿರ್ತಾರೆ. ಸೊ ಪ್ರಕೃತಿ ನೀನಂತೂ ಯಾವ ಅದು ಬಿದ್ದು ಹೋಗ್ತಿದೆ ಗುರು. ಇವಾಗ ನೋಡಿದ್ರ ಅದು ಕೂಡ ಹಿಂಗ್ ಟರ್ನ್ ಇತ್ತು. ಯಪ್ಪ ದೇವ್ರೆ, ಯಾಕೋ ಹಂಗೆಲ್ಲ ಇಲ್ಲೇ ತಗೋ ಬಿದ್ದಿತ್ತು. ಬ್ಯಾಗ್ ಅಲ್ಲ ಅದು, ಇದು ಕನ್ನಡದ ಬಾವುಟ. कभी मैच किया रे, कभी कैच किया रे, कभी मैच किया रे, कभी छोड़ दिया दिल, कभी कैच किया रे, अटैच किया रे, कभी छोड़ दिया दिल, कभी कैच किया रे, साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. ಇಲ್ಲಿ ತುಂಬಾ ಮೌಂಟೇನ್ಸ್ ಇದೆ. ವಿಂಟರ್ ಟೈಮಲ್ಲಿ ಬಂದರೆ ಅಂತೂ ಹೆವೆನ್ನೇ. ಆ್ಯಕ್ಚುಲಿ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಜೊತೆಯಲ್ಲಿ ಕನ್ನಡ ಸಾಂಗು. ಸೊ ಫುಲ್ಲು ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್. In 1 kilometer, continue straight. ಹಿಂಗೆ ಎಂಜಾಯ್ ಮಾಡ್ಕೊಂಡು ಆಫ್ ವೇ ಅಂತೂ ಕಂಪ್ಲೀಟೇ ಮಾಡಿಬಿಟ್ವಿ. ಅಷ್ಟರಲ್ಲಿ ಇವರು ಗ್ಯಾಸ್ ಹಾಕಿಸ್ಕೋಬೇಕಿತ್ತು. ಅಂದರೆ ನಮ್ಮ ಸೈಡಲ್ಲಿ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಳ್ಳೋ ರೀತಿ, ಇಲ್ಲಿ ಇವರು ಪ್ರೋಪೇನ್ ಗ್ಯಾಸ್ನ ಹಾಕಿಸ್ಕೋತಾರೆ ಕಾರ್ ಓಡಿಸೋದಕ್ಕೆ. ಯಾಕೆ ಅಂದರೆ ಪೆಟ್ರೋಲು ಮತ್ತು ಗ್ಯಾಸು ತುಂಬಾ ಕಾಸ್ಟ್ಲಿ ಇದೆ ಅಂತ. ಸೊ ಮತ್ತು ಗ್ಯಾಸ್ ಹಾಕಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮನ್ನು ಒಳಗಡೆ ಹಿಡಿಯೋದಕ್ಕೂ ಕೂಡ ಬಿಡೋದಿಲ್ಲ. ಇವಾಗ ಗ್ಯಾಸ್ ಹಾಕ್ತಾಯಿದ್ರೆ ಅದ್ರ ಹಿಂದೆ ಓಡಾಡೋದಕ್ಕೂ ಕೂಡ ಬಿಡೋದಿಲ್ಲ. ಅಷ್ಟರಲ್ಲಿ ನಾವು ರೆಸ್ಟ್ ರೂಮ್ ಇತ್ತು ಅಲ್ಲೇ, ಸೊ ಹೋಗಿಬಿಟ್ಟು ಬಂದ್ವಿ.
ಮುಂದೆ ಆ್ಯಕ್ಚುಲಿ ಸೆಕ್ಯೂರಿಟಿ ಇರುತ್ತೆ, ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡ್ಕೊತಿದ್ದಾಗ ಅವ್ರು ಬಂದು ಹೇಳಿದ್ರು ಆ್ಯಕ್ಚುಲಿ ಫೋನ್ ಯೂಸ್ ಮಾಡೋಂಗಿಲ್ಲ, ಕಿತ್ಕೋತಾರೆ. ಸೇಮ್ ಎಲ್ಲರೂ ಜರ್ನಿ ಥರನೇ ನಮ್ಮ ಜರ್ನಿ ಕೂಡ ಫಸ್ಟ್ ಹಾಫಲ್ಲಿ ಫುಲ್ಲು ಜೋಶಿಂದ ಹಾಡ್ಕೊಂಡು ಕೊಂಡ್ಕೊಂಡಿರ್ತೀವಿ. ಇವಾಗ ನೋಡಿದ್ರೆ ಸೆಕೆಂಡ್ ಹಾಫ್ ಫುಲ್ಲು ಕೂಡ ಎಲ್ಲರೂ ಸುಸ್ತಾಗಿ ಮಲ್ಕೊಬಿಟ್ರು. ಆ್ಯಂಡ್ ಇನ್ನೂ ಕೂಡ ನಮಗೆ ಏರ್ಪೋರ್ಟ್ ಸಿಗಲಿಲ್ಲ. ಇಟ್ಸ್ ಆಲ್ಮೋಸ್ಟ್ 5 to 6 hours ಜರ್ನಿ. ನಾವಿನ್ನೂ ವೆಯ್ಟ್ ಮಾಡ್ತಾನೇ ಇದ್ದೀವಿ. ನಾನು ಕೂಡ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಯೂಶ್ವಲಿ ನಿದ್ದೆ ಬರೋದಿಲ್ಲ. ಯಾವಾಗ ರೀಚ್ ಆಗ್ತೀವೋ, ಎಲ್ಲಿ ಹೋಗ್ತೀವೋ, ಏನು ಹೋಗ್ತೀವೋ ಬರೀ ಇದೆ. ಮತ್ತು ನೇಚರ್ ಸುತ್ತಲೂ ನೋಡೋದಕ್ಕೆ ತುಂಬಾ ಇಷ್ಟ ಆಗ್ತಿರುತ್ತೆ. ಆ ಜರ್ನಿನ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಅಂತೂ ನಮ್ಮ ಸೈಡಲ್ಲಿ ಕೊಡಗು ಮಡಿಕೇರಿ ಸೈಡಲ್ಲಿ ಹೋಗಿರೋ ರೀತಿ ಫೀಲ್ ಆಗ್ತಿದೆ. ಹಾಗೋ ಹೀಗೋ ಮಾಡಿಕೊಂಡು ಹೆಂಗೋ ಫೈನಲಿ ಟಾಷ್ಕೆಂಟ್ಗೆ ರೀಚ್ ಆಗೇ ಬಿಟ್ರಿ. ಇವ್ರು ನಿದ್ದೆ ಮಾಡಿಕೊಂಡೇ ಏರ್ಪೋರ್ಟಿಗೆ ರೀಚ್ ಆಗಿಬಿಟ್ರು. ಸೊ ಕ್ಯಾಬಿಂದ ಇಳಿದು ನಮ್ಮ ಲಗೇಜ್ನ ನಾವು ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟ್ ಒಳಗಡೆ ಹೋದ್ವಿ. ಏರ್ಪೋರ್ಟ್ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಗಾಯ್ಸ್.